ವಾವ್, ಈ ರೀಲ್ಸ್ ಎಷ್ಟು ಚೆನ್ನಾಗಿದೆ, ಎಷ್ಟು ಕಾಮಿಡಿ ಮಾಡ್ತಿದ್ದಾನೆ, ಒಳ್ಳೆ ಮಜಾ ಬರ್ತಾ ಇದೆ. ಹೀಗಿರೋ ರೀಲ್ಸ್ ಯಾವಾಗ್ಲೂ ಬರ್ತಾ ಇದ್ರೆ ನನಗಂತೂ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲ. ಬೆಳಗ್ಗೆ ಎದ್ದು ತಿಂಡಿ ತಿಂದು ಕಾಫಿ ಕುಡ್ದು ಒಳ್ಳೆ ಈ ಮೊಬೈಲ್ ಹಿಡ್ಕೊಂಡು ಕುತ್ಕೊಂಡ್ರೆ ನೈಟ್ ಎಷ್ಟೊತ್ತಿಗೆ ಆಗುತ್ತೆ ಅನ್ನೋದೇ ಗೊತ್ತೇ ಆಗಲ್ಲ. ವಾವ್. ಹೇ, ಹೋಗ್ಬೇಡ ಹೋಗ್ಬೇಡ. ಆಕಾಂಕ್ಷ, ನನ್ನ ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಹೇಳಿದೆ, ಮಾಡಿದ್ಯಾ? ಪ್ರೀತು, ಇಲ್ಲಿ ನೋಡಿ, ಇಲ್ಲಿ ಈ ರೀಲ್ಸ್ ಎಷ್ಟು ಚೆನ್ನಾಗಿದೆ. ನನ್ಗಂತೂ ಅವಾಗಿಂದ ನೋಡಿ ನೋಡಿ ನಗುನೇ ತಡ್ಕೊಳ್ಳೋದಕ್ಕಾಗಿಲ್ಲ. ಎಷ್ಟು ಸರಿ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನ್ಸುತ್ತೆ. ನೋಡ್ದಾಗೆಲ್ಲ ನಗು ಬರುತ್ತೆ. ನಗಡಿ ನಗಡಿ ಹೊಟ್ಟೆ ಎಲ್ಲ ನೋವು ಬಂತು ಗೊತ್ತಾ. ಬೇಕಾದ್ರೆ ನೀವೇ ನೋಡಿ, ಇಲ್ಲಿ ನೋಡಿ ಹೇಗಿದೆ. ಛೇ ಆಕಾಂಕ್ಷ, ನಾನು ಏನ್ ಕೇಳ್ತಿದ್ದೀನಿ, ನೀನ್ ಏನ್ ಹೇಳ್ತಿದ್ಯಾ? ಯಾವಾಗ್ಲೂ ನಿಂದು ಇದೇ ಆಯ್ತು. ಬೆಳಗ್ಗಾದ್ರೆ ಸಾಕು ಮೊಬೈಲ್ ಹಿಡ್ಕೊಂಡು ಕೂರ್ತೀಯ, ರಾತ್ರಿವರೆಗೂ ನಿನಗೆ ಭೂಮಿ ಮೇಲೆ ಇದೀನಿ ಅನ್ನೋ ಪ್ರಜ್ಞೆನೇ ಇರಲ್ಲ. ಎಲ್ಲಾ ಕೆಲ್ಸನೂ ಅಮ್ಮನೇ ನೋಡ್ಕೊಳ್ಬೇಕು. ನಾನು ನಿನ್ನೆ ಏನ್ ಹೇಳಿದ್ದೆ ನಿನ್ಗೆ? ಬಟ್ಟೆ ವಾಶ್ ಮಾಡಿಡು, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದೆ ತಾನೆ. ಆದ್ರೆ ನೀನ್ ನೋಡಿದ್ರೆ ನಾನು ಕೇಳ್ತಾ ಇದ್ದೀನಿ, ನೀನು ರೀಲ್ಸ್ ಬಗ್ಗೆ ಹೇಳ್ತಾ ಇದೆಯಲ್ಲ. ಅಯ್ಯೋ, ನಾನು ನೋಡ್ತಾನೆ ಇದ್ದೀನಿ. ಯಾವಾಗ್ಲೂ ಏನಾದ್ರೂ ಒಂದ್ ಕೆಲ್ಸ ಹೇಳ್ತಾನೆ ಇರ್ತೀರಾ. ನಾನೇ ಈ ಮನೆಗೆ ಕೆಲ್ಸಕ್ಕೋಸ್ಕರ ನಾ ಬಂದಿದ್ದೀನಿ. ನೋಡಿ, ಹೇಗೂ ನಿಮ್ ತಾಯಿ ಇದಾರೆ ತಾನೆ. ನಿಮ್ ಏನೇ ಕೆಲ್ಸ ಇದ್ರು ನಿಮ್ ತಾಯಿ ಹತ್ರ ಹೇಳ್ಕೊಳ್ಳಿ. ಏನೋ ಹೆಂಡತಿ ರೀಲ್ಸ್ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಇಷ್ಟು ಖುಷಿಯಾಗಿದ್ದಾಳಲ್ಲ, ಹೀಗೆ ಖುಷಿಯಾಗಿರ್ಲಿ ಅಂತ ಬಯಸೋದ್ ಬಿಟ್ಟು ಆ ಕೆಲ್ಸ ಮಾಡಿಲ್ಲ, ಈ ಕೆಲ್ಸ ಮಾಡಿಲ್ಲ, ನನ್ನ ಅಮ್ಮನ ಹತ್ರನೇ ಎಲ್ಲ ಮಾಡಿಸ್ತಿದ್ಯಾ ಅಂತ ನನ್ ಮೇಲೆ ಜಗಳಕ್ಕೆ ಬರ್ತಿದ್ದೀರಲ್ಲ ನೀವು. ಸಾಕ್ ಬಾಯ್ ಮುಚ್ಚು ಆಕಾಂಕ್ಷ. ನಾನು ನೋಡ್ತಾನೆ ಇದ್ದೀನಿ, ಮದ್ವೆ ಆಗಿ ಈ ಮನೆಗೆ ಬಂದಾಗಿಂದಾನು ನೀನ್ ಸರಿಯಾಗಿ ಸೊಸೆ ಜವಾಬ್ದಾರಿನ ನಿಭಾಯಿಸ್ತಾನೆ ಇಲ್ಲ. ಯಾವಾಗ ನೋಡಿದ್ರು ನನ್ನ ತಾಯಿ ಹತ್ರ ಜಗಳ ಆಡ್ತೀಯ, ಅದ್ ಬಿಟ್ರೆ ನನ್ನ ಹತ್ರ ಜಗಳ ಆಡ್ತೀಯ. ಒಂದಿನಾದ್ರೂ ನಿನ್ಗೆ ನಮ್ಮ ಹತ್ರ ಪ್ರೀತಿಯಿಂದ ನಡ್ಕೊಂಡು ಗೊತ್ತಿದ್ಯಾ? ಯಾವ ಕೆಲ್ಸನೂ ಮಾಡಲ್ಲ, ಎಲ್ಲಾ ಕೆಲ್ಸನೂ ನಾವೇ ಮಾಡ್ಕೋಬೇಕು. ಈ ಚಂದಕ್ಕೆ ನಿನ್ನನ್ ಯಾಕೆ ಮದ್ವೆ ಆಗ್ಬೇಕಿತ್ತು? ಸಾಕ್ ಬಾಯ್ ಮುಚ್ಚ್ರಿ. ಅಲ್ಲ, ನಾನೇ ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗಿದ್ದೀನಿ ಅನ್ನೋ ಹಾಗೆ ಮಾತಾಡ್ತಿದ್ರಲ್ಲ. ನೀವ್ ತಾನೇ ನನ್ನ ಇಷ್ಟಪಟ್ಟು ಮದ್ವೆ ಆಗಿರೋದು. ನಾನೇ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಪಟ್ಟಿ ಹಿಡಿದು ಕೂತಿರ್ಲಿಲ್ಲ. ನೋಡಿ, ನಾನ್ ಮದ್ವೆ ಆಗಿ ಬಂದಾಗಿಂದನು ನಿಮ್ಮಿಬ್ರಿಗೆ ನನ್ ಕಂಡ್ರೇನೆ ಆಗಲ್ಲ. ಯಾವಾಗ ನೋಡಿದ್ರು ನನ್ ಮೇಲೆ ಸಿಡಿ ಸಿಡಿ ಅಂತಾನೆ ಇರ್ತೀರಾ. ನಾನು ಏನ್ ಮಾಡಿದ್ರು ತಪ್ಪು ಅಂತೀರಾ. ಈ ಚಂದಕ್ಕೆ ನಾನ್ ಇಲ್ಲಿರೋಕ್ಕಿಂತ ನನ್ ತವ್ರ ಮನೇಲೇ ಇರ್ಬೋದು. ಛೇ, ಆಕಾಂಕ್ಷ ತುಂಬಾ ಸೋಮಾರಿ ಅಂದ್ರೆ ತುಂಬಾನೇ ಸೋಮಾರಿ ಆಗಿರ್ತಾಳೆ. ಪ್ರೀತಮ್ ಅವಳನ್ನ ಇಷ್ಟಪಟ್ಟು ಮದ್ವೆ ಆಗ್ತಾನೆ. ಆದ್ರೆ ಮದ್ವೆ ಆದ್ಮೇಲೆ ಪ್ರೀತಮ್ ಇಷ್ಟಪಟ್ಟಾಗೆ ಯಾವ್ದನ್ನು ಅವಳು ಮಾಡ್ತಾ ಇರಲ್ಲ. ಯಾವಾಗ್ಲೂ ತಾನ್ ಮೊಬೈಲ್ ಇಟ್ಕೊಂಡು ರೂಮಲ್ಲೇ ಕೂತಿರ್ತಾಳೆ. ಇಡೀ ಮನೆ ಜವಾಬ್ದಾರಿನ ಪ್ರೀತಮ್ ತಾಯಿನೇ ತಗೊಳ್ಬೇಕಾಗಿರುತ್ತೆ. ಇದೇ ವಿಷಯದಿಂದ ಪ್ರೀತಮ್ ಮತ್ತೆ ಆಕಾಂಕ್ಷ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಜಗಳ ಆದಾಗೆಲ್ಲ ಆಕಾಂಕ್ಷ ತನ್ನ ತವ್ರ ಮನೆಗೆ ಹೋಗ್ತಾ ಇರ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇನೇ ಆಕಾಂಕ್ಷ, ಮತ್ತೆ ಗಂಡನ ಹತ್ರ ಅತ್ತೆ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ಯಾ ಹೇಗೆ? ಹೌದಮ್ಮ, ಏನಿವಾಗ? ಲೇ, ಏನೇ ಹೀಗ್ ಮಾತಾಡ್ತಿದ್ಯಾ? ಅಲ್ಲ ಕಣೆ, ಮದುವೆ ಆಗಿದ್ಯಾ, ಹೀಗೆ ಪದೇ ಪದೇ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದು ಕೂತ್ಕೊಂಡ್ರೆ ನೋಡ್ದವ್ರೆಲ್ಲ ಏನ್ ಅಂದ್ಕೊಳ್ಳಲ್ಲ. ಅಲ್ಲ ಕಣೆ, ಪಾಪ ದೇವ್ರಂತ ಅತ್ತೆ, ದೇವ್ರಂತ ಗಂಡ, ಹೀಗಿರುವಾಗ ಅವ್ರ ಹತ್ರ ದಿನಾಲು ಜಗಳ ಮಾಡ್ಕೋತೀಯಲ್ಲ, ನಿನ್ಗೇನು ಅನ್ಸಲ್ವೇನೆ? ಅಯ್ಯೋ ಸಾಕ್, ಸುಮ್ನೆ ಇರಮ್ಮ. ಯಾರ್ ದೇವ್ರು ಯಾರ್ ದೆವ್ವ ಎಲ್ಲಾನು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಯಾರು ಏನೋ ಹೇಳ್ತಾರೆ ಅಂತ ನಾನ್ ತಲೆ ಕೆಡ್ಸ್ಕೊಳಲ್ಲ. ನೋಡು, ಇವಾಗೇನು ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತೀಯೋ ಒಳಗ್ ಬರೋದಕ್ ಬಿಡ್ತೀಯೋ? ಸಾಕ್ ಬಾಯ್ ಮುಚ್ಚು ಆಕಾಂಕ್ಷ. ನೀನ್ ಹೀಗೆ ಮೂರ್ ದಿನಕ್ಕೂ ಜಗಳ ಆಡ್ಕೊಂಡು ತವ್ರ ಮನೆಗ್ ಬಂದ್ ಕುತ್ಕೊಂಡ್ರೆ ನಿನ್ ಪೋತಿ ಮಾಡೋರ್ ಯಾರೇ? ನನ್ ಸೊಸೆ ನಮ್ ಮನೆ ಎಲ್ಲ ಕೆಲ್ಸ ಮಾಡಿನೇ ತುಂಬಾ ಸಣ್ಣ ಆಗಿದ್ದಾಳೆ ಅವಳು. ಹೀಗಿರುವಾಗ ಮೂರ್ ದಿನಕ್ಕೂ ನೀನ್ ಹೀಗ್ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಂದ್ ಕುತ್ಕೊಂಡ್ರೆ ನಿನ್ ಪೋತಿನೂ ಮಾಡಿ ಮಾಡಿ ನನ್ ಸೊಸೆ ಸ್ವರ್ಗೆ ಹೋಗ್ತಾಳಷ್ಟೇ. ಹೌದಮ್ಮ, ನೀನ್ ಸರಿಯಾಗಿ ಹೇಳ್ತಾ ಇದ್ಯಾ. ನಮ್ಮ ಆಕಾಂಕ್ಷ ಮೂರ್ ದಿನಕ್ಕೂ ಜಗಳ ಆಡ್ಕೊಂಡು ತನ್ನ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತ್ರೆ ನನ್ನ ಹೆಂಡತಿ ಕೆಲಸ ಮಾಡಿ 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 ಸಣ್ಣ ಆಗಿ ಹೋಗಿದ್ದಾಳೆ. ನೋಡು ಆಕಾಂಕ್ಷ, ನೀನ್ ಏನೇ ಜಗಳ ಮಾಡ್ಕೊಂಡ್ರು ನಿನ್ ಗಂಡನ ಮನೇಲೇ ಇರ್ಬೇಕು. ನಾನು ಜಗಳ ಆಡಿ ಆಡಿ ತಿಂಗಳಲ್ಲಿ 25 ದಿನ ನೀನ್ ತವ್ರ ಮನೇಲೇ ಇರ್ತೀಯ. ಒಂದ್ 5 ದಿನ ನಿನ್ ಗಂಡನ ಮನೇಲಿ ಇರೋದೇ ಹೆಚ್ಚು. ನೋಡು, ಈ ಸರಿ ಮಾತ್ರ ನಾನ್ ಬಗ್ಗೋದೇ ಇಲ್ಲ. ನೀನ್ ಇಲ್ಲಿರೋದಕ್ಕೆ ಲಾಯಕ್ಕೆ ಇಲ್ಲ. ಮೊದ್ಲು ಲಗೇಜ್ ತಗೊಂಡು ಗಂಡನ ಮನೆಗೆ ವಾಪಸ್ ಹೋಗು. ಅಯ್ಯೋ ಅತ್ತೆ, ಹೋಗ್ಲಿ ಬಿಡಿ, ನನಗೆ ಅವಳಿಂದ ಏನು ಪ್ರಾಬ್ಲಮ್ ಇಲ್ಲ. ಏನು, ನಮಗ್ ನಾವು ಅಡ್ಗೆ ಮಾಡ್ಕೊಳ್ತೀವಲ್ವಾ, ಅದ್ರಲ್ಲೇ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅವಳು ತಿಂತಾಳೆ. ಎಷ್ಟು ತಾನೇ ತಿಂತಾಳೆ, ಇರೋದೇ ಪುಟ್ಟು ಹೊಟ್ಟೆ. ಇನ್ನ ಬೇರೆ ಕೆಲ್ಸನೂ ಅವಳೇನ್ ಜಾಸ್ತಿ ಹೇಳಲ್ಲ ಬಿಡಿ. ನೀವು ಅವಳ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಇನ್ನೊಂದ್ 2 ದಿನ ಇಲ್ಲೇ ಇದ್ರೆ ಅವಳ ಮನ್ಸು ತಿಳಿಯಾಗತ್ತೆ. ಆಮೇಲೆ ಅವಳೇ ವಾಪಸ್ ಹೋಗ್ತಾಳೆ. ನೀವು ಸುಮ್ನೆ ಬಾಗ್ಲಲ್ಲೇ ನಿಲ್ಸಿ ಬೈಬೇಡಿ. ಅದ್ ಹಾಗಲ್ಲಮ್ಮ ಪೂಜಾ, ಇವತ್ ನಾವು ಸುಮ್ನಾದ್ರೆ ಅವಳು ಮತ್ತೆ ಜಾಸ್ತಿನೇ ಮಾಡ್ತಾ ಹೋಗ್ತಾಳೆ. ಅದಕ್ಕೆ ಅಯ್ಯೋ ಹೋಗ್ಲಿ ಬಿಡಿಯತ್ತೆ, ಅವಳಿನ್ನು ಚಿಕ್ಕೋಳು, ಮನೆ ಮಗಳು. ಮನೆ ಬಾಗ್ಲಿಗೆ ಬಂದ್ ನಿಂತಾಗ ನಾವು ಒಳಗ್ ಬರ್ಬೇಡ, ಹಾಗೆ ವಾಪಸ್ ಹೋಗು ಅಂತ ಹೇಳೋದು ಎಷ್ಟು ಸರಿ ಹೇಳಿ? ಅದು ಈ ಮನೆಗೂ ಶ್ರೇಯಸ್ಸಲ್ಲ. ನೋಡಿ,
ಮೊದಲು ಅವಳನ್ನ ಒಳಗ್ ಕರೀರಿ. ಇನ್ನೊಂದ್ 2 ದಿನ ಹೋದ್ಮೇಲೆ ಅವಳ ಮನ್ಸು ಹಗುರ ಆಗತ್ತೆ. ಅವಳೇ ಗಂಡನ ಮನೆಗೆ ತಾನಾಗೆ ಹೋಗ್ತಾಳೆ. ಹೇಗೂ ಮೊದ್ಲಿಂದಾನು ಅದನ್ನೇ ತಾನೇ ಮಾಡ್ಕೊಂಡು ಬಂದಿರೋದು. ನೋಡಿ, ನೀವು ಅವಳ ಮೇಲೆ ಕೋಪ ಮಾಡ್ಕೊಳ್ಬೇಡಿ. ಕೋಪ ಮಾಡ್ಕೊಂಡು ಅವಳು ಬರುವಾಗ ಹೊಟ್ಟೆಗೆ ತಿಂದಿದಾಳೋ ಇಲ್ವೋ ಅದು ಗೊತ್ತಿಲ್ಲ. ಮೊದ್ಲು ಅವಳನ್ನ ಒಳಗ್ ಕರೆದು ತಿಂಡಿ ಏನಾದ್ರೂ ಕೊಡೋಣ. ನಾನು ತಿಂಡಿ ಮಾಡಿಟ್ಟಿದ್ದೀನಿ. ನೋಡು ಆಕಾಂಕ್ಷ, ನನ್ ಸೊಸೆ ಹೇಳ್ತಿದ್ದಾಳೆ ಅಂತ ನಾನು ಸುಮ್ಮನೆ ಇದ್ದೀನಿ. ಇನ್ನೊಂದ್ಸಾರಿ ನೀನ್ ಹೀಗೆ ಗಂಡನ ಮನೇಲಿ ಜಗಳ ಮಾಡ್ಕೊಂಡು ನಮ್ಮ ಮನೆಗೆ ಬಂದ್ರೆ ನಾನು ಒಳಗೂ ಸೇರ್ಸಲ್ಲ. ಹಾಗೆ ನಿನ್ನನ್ನ ಹೊರಗೆ ಕಳಿಸಿ ಬಾಕ್ಲ ಹಾಕ್ಬಿಡ್ತೀನಿ ಅಷ್ಟೇ. ಸರಿ ಸರಿ ಆಕಾಂಕ್ಷ, ಮೊದ್ಲು ಒಳಗ್ ಬಾ ನೀನು. ಅಲ್ಲ, ಈ ಮನೆ ಮಗಳು ನಾನ ಅಥವಾ ಅತ್ಗೆನ? ಅಮ್ಮ ಮಾಡ್ತಿರೋದು ನೋಡಿದ್ರೆ ನಾನೇ ಮನೆ ಮಗಳಲ್ಲ, ಅತ್ಗೆನ ಈ ಮನೆ ಮಗಳು ಅನ್ಬೇಕು. ಅಷ್ಟು ಮಾಡ್ತಿದ್ದಾರೆ. ಅತ್ಗೆಗೆ ಸ್ವಲ್ಪ ನೋವಾದ್ರೂ ತಡ್ಕೊಳ್ಳೋದಕ್ಕಾಗಲ್ಲ ಅನ್ಸುತ್ತೆ. ಇವ್ರ ಸೊಸೆ ಆರಾಮಾಗಿರ್ಬೇಕು ಅನ್ನೋದು ಇವ್ರ ಆಸೆ. ನಾನು ಆ ಮನೇಲಿ ಅಷ್ಟೆಲ್ಲ ಕಷ್ಟಪಟ್ರು ಪರವಾಗಿಲ್ಲ, ಆ ಗಂಡನ ಹತ್ರ ಆ ಅತ್ತೆ ಹತ್ರ ದಿನ ಬೆಳಗಾದ್ರೂ ಬೈಸ್ಕೊಂಡ್ರು ಪರವಾಗಿಲ್ಲ, ಇವ್ರಿಗೆ ಅದ್ರ ಬಗ್ಗೆ ಎಲ್ಲ ಚಿಂತೆನೇ ಇಲ್ಲ. ಇವರಿಬ್ರು ತಾಯಿ ಮಗನಿಗೆ ನಾನು ಈ ಮನೆಗೆ ಬರೋದು ಇಷ್ಟ ಇಲ್ಲ. ನಾನು ಈ ಮನೆಗೆ ಬಂದ್ರೆ ನನ್ ಸೊಸೆ ಕಷ್ಟ ಆಗುತ್ತಲ್ಲ ಅಂತ ಅಮ್ಮ ಯೋಚನೆ ಮಾಡ್ತಿದ್ದಾರೆ. ತಾಯಿ ಮಗ ಇಬ್ರು ಮನೆ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ನಾನು ಆ ಮನೇಲಿ ದಿನ ಬೆಳಗಾದ್ರೂ ಕಷ್ಟ ಪಡ್ಬೇಕು, ಅವ್ರ ಹತ್ರ ಹೇಳಿಸ್ಕೊಳ್ಬೇಕು. ಆದ್ರೆ ಇವಳನ್ನ ಮಾತ್ರ ಮಹಾರಾಣಿಯಾಗಿ ನೋಡ್ಕೋತಾ ಇದ್ದಾರೆ. ಇನ್ಮೇಲೆ ಅದ್ ಹೇಗೆ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾರೆ, ಹೆಂಡತಿನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾನೆ ನಾನು ನೋಡ್ತೀನಿ. ಇರೋ ವರ್ಷದಿಂದಲೇ ಅತ್ತೆ ಸೊಸೆ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಜಗಳ ತಂದಿಟ್ಟು ಸೊಸೆನ ನಿಮ್ಮಿಂದ ದೂರ ಮಾಡಲಿಲ್ಲ ಅಂದ್ರೆ ನೋಡು. ಸುಜಾತನಿಗೆ ತನ್ನ ಸೊಸೆ ಮೇಲೆ ತುಂಬಾನೇ ಪ್ರೀತಿ, ಹಾಗೆ ರಮಣ್ಗೂ ಕೂಡ ಹೆಂಡತಿ ಮೇಲೆ ತುಂಬಾನೇ ಗೌರವ. ಯಾಕೆ ಅಂದ್ರೆ ಪೂಜಾ ಮದ್ವೆ ಆಗಿ ಗಂಡನ ಮನೆಗೆ ಬಂದಾಗಿಂದಾನು ಮನೆಯವ್ರನ್ನ, ಮನೆ ವಾತಾವರಣನ ಎಲ್ಲಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾಳೆ. ಯಾರಿಗೆ ಏನ್ ಬೇಕು ಏನ್ ಬೇಡ ಪ್ರತಿಯೊಂದನ್ನು ನೋಡ್ಕೊಂಡು ಜವಾಬ್ದಾರಿಯಿಂದ ಸೊಸೆ ಕರ್ತವ್ಯನ ನಿಭಾಯಿಸ್ತಾ ಇರ್ತಾಳೆ. ಹಾಗಾಗಿನೇ ಸುಜಾತನ್ಗೆ ತನ್ನ ಸೊಸೆ ಕಂಡ್ರೆ ತುಂಬಾನೇ ಪ್ರೀತಿ ಇರತ್ತೆ. ಓ, ಅದಕ್ಕೆ ಒಬ್ರೇ ಇದ್ದಾರೆ ಅಡ್ಗೆ ಮನೇಲಿ, ಒಳ್ಳೇದಾಯ್ತು. ಇವಾಗ ಹೇಗೋ ಅಮ್ಮ ಸದ್ಯಕ್ಕೆ ಈ ಕಡೆ ಬರಲ್ಲ. ಈ ಟೈಮ್ನ ನಾನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಅಮ್ಮ ನೀನೇ ನೋಡ್ತಾ ಇರು, ಇವಾಗ ನಿನ್ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೀಯ ಅಲ್ವಾ? ಇನ್ನೊಂದು ಸ್ವಲ್ಪ ದಿನಕ್ಕೆ ನೀನೇ ಹೇಳ್ತೀಯ ನಿನ್ ಸೊಸೆ ಹೇಗೆಲ್ಲ ಮಾಡ್ತಿದ್ದಾಳೆ, ಇವಳು ಇಷ್ಟೊಂದು ಕೆಟ್ಟವಳ ಅಂತ. ಅದಕ್ಕೆ ನಾನೇನಾದ್ರೂ ಹೆಲ್ಪ್ ಮಾಡ್ಲಾ ನಿಮ್ಗೆ? ಅಯ್ಯೋ ಆಕಾಂಕ್ಷ, ಅದೆಲ್ಲ ಏನು ಬೇಡ, ನಾನೇ ಮಾಡ್ಕೊಡ್ತೀನಿ. ನಮ್ಮನೆ ಕೆಲಸ ಮಾಡೋದಕ್ಕೆ ನನಗೆ ಕಷ್ಟನಾ ಹೇಳು? ನೋಡು, ತವ್ರ ಮನೆಗೆ ಬಂದಿರೋ ಹೆಣ್ಮಕ್ಳು ತವ್ರ ಮನೇಲಿ ಆರಾಮಾಗಿ ನೆಮ್ಮದಿಯಾಗಿರ್ಬೇಕು ಅನ್ಕೊಂಡು ಬಂದಿರ್ತಾರೆ. ಇಲ್ಲಿ ಬಂದು ಆ ಕೆಲಸ ಈ ಕೆಲಸ ಎಲ್ಲ ನಾವು ಹೇಳಿದ್ರೆ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತಂತೆ ಗೊತ್ತಾ? ನನಗೂ ತವ್ರ ಮನೆಗೆ ಹೋದಾಗ ಹಾಗೆ ಅನ್ಸುತ್ತೆ. ಅದಕ್ಕೆ ನೀನೇನ್ ಕೆಲಸ ಮಾಡೋದು ಬೇಡ, ನಿನ್ಗೇನ್ ಬೇಕೋ ಹೇಳು, ನಾನು ನಿನಗೆ ಮಾಡ್ಕೊಡ್ತೀನಿ. ಹೇಗೋ ನಾನು ಮಾಡೋ ಅಡುಗೆ ಎಲ್ಲ ನಿನ್ಗಿಷ್ಟ ಅಲ್ವಾ? ಅದಕ್ಕೆ ಏನ್ ತಿಂತೀಯಾ, ಏನ್ ಮಾಡ್ಕೊಡ್ಲಿ ಹೇಳು? ಛೇ ಅದಕ್ಕೆ ನೀವು ಎಷ್ಟು ಒಳ್ಳೆಯವರು. ನಿಮ್ಮಂತ ಒಳ್ಳೆ ಮನ್ಸಿರೋ ಹುಡುಗಿ ಈ ಮನೆಗೆ ಸೊಸೆಯಾಗಿ ಬರಬಾರ್ದಿತ್ತು. ಅದಕ್ಕೆ ಅಯ್ಯೋ ಯಾಕಮ್ಮ ಆಕಾಂಕ್ಷ, ಯಾಕೆ ಹೀಗೆ ಹೇಳ್ತಿದ್ಯಾ? ನಿನ್ನ ಅಣ್ಣ ನಿನ್ನಮ್ಮ ಎಲ್ರು ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಗೊತ್ತಾ? ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಇಂಥ ಒಳ್ಳೆ ಮನೆ ಸೊಸೆ ಆಗೋದಕ್ಕೆ. ಹೌದು ಅದಕ್ಕೆ ಅದೆಲ್ಲ ತೋರ್ಕೆಗೆ ಮಾತ್ರನೇ. ನಿಮ್ಮೆದ್ರಿಗೆ ಅವ್ರ ಸತ್ಯ ಬಯಲಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ ಜೊತೆ ಚೆನ್ನಾಗಿರೋ ಹಾಗೆ ನಾಟಕ ಮಾಡ್ಕೊಂಡಿರ್ತಾರಷ್ಟೇ. ಏನು ಸತ್ಯನಾ? ಏನ್ ಹೇಳ್ತಿದ್ಯಾ ಆಕಾಂಕ್ಷ ನೀನು? ಯಾವ ಸತ್ಯ? ಯಾವ ಸತ್ಯ ನನಗೆ ಗೊತ್ತಿಲ್ಲ. ಅಯ್ಯೋ ಅದಕ್ಕೆ ಇದೆಲ್ಲ ಹೇಳ್ಬಾರ್ದು, ಹೇಳಿದ್ರೆ ನಿಮ್ಮ ಮನ್ಸಿಗೆ ತುಂಬಾನೇ ನೋವಾಗತ್ತೆ. ಆದ್ರೂ ನೀವು ಇಷ್ಟೊಂದು ಕೇಳ್ತಿದ್ದೀರಲ್ಲ ಅದಕ್ಕೆ ಹೇಳ್ತಿದ್ದೀನಿ. ನಮ್ಮಣ್ಣ ರಮಣ್ಣು ನಿಮ್ಮನ್ನ ಮದುವೆ ಆಗೋದಕ್ಕಿಂತ ಮೊದಲು ಬೇರೆ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ ಅದಕ್ಕೆ ಅವರು ಇಬ್ರು ತುಂಬಾ ಕ್ಲೋಸ್ ಆಗಿ ಮೂವ್ ಆಗಿ ಅವ್ರಿಗೆ ಪ್ರೆಗ್ನೆಂಟ್ ಬೇರೆ ಆಗಿತ್ತು. ಅದೆಲ್ಲ ಮನೇಲಿ ಗೊತ್ತಾದ್ಮೇಲೆ ಅಮ್ಮ ಏನೇನೋ ಜಗಳ ಮಾಡಿ ಅಮ್ಮಂಗೆ ಇಷ್ಟ ಆಗಿರೋ ಹುಡುಗಿನೇ ಈ ಮನೆ ಸೊಸೆ ಆಗ್ಬೇಕು ಅಂತ ಹೇಳಿ ಅಣ್ಣನ ಬಾಯಿ ಮುಚ್ಚಿ ಆ ಹುಡುಗಿ ಅಬೋಷನ್ ಕೂಡ ಮಾಡಿಸಿ ಅವಳಿಗೆ ಒಂದಿಷ್ಟು ದುಡ್ಡು ಕೊಟ್ಟು ದೂರ ಕಳಿಸ್ಬಿಟ್ಟು ಆಮೇಲೆ ಎಲ್ಲ ವಿಷಯನೂ ಮುಚ್ಚಿಟ್ಟು ನಿಮ್ಮ ಹತ್ರ ಏನು ಹೇಳ್ದೇನೆ ಎಲ್ಲ ಚೆನ್ನಾಗಿರೋ ಹಾಗೆ ನಾಟಕ ಆಡ್ಕೊಂಡು ನಿಮ್ಮನ್ನ ಈ ಮನೆ ಸೊಸೆ ಮಾಡ್ಕೊಂಡು. ಏನು ಏನ್ ಹೇಳ್ತಿದ್ಯಾ ಆಕಾಂಕ್ಷ ನೀನು? ನನ್ ಗಂಡ ಇಷ್ಟೆಲ್ಲ ಮಾಡಿದಾರ? ಅತ್ತೆ ನನಗೆ ಇಷ್ಟೆಲ್ಲ ಮೋಸ ಮಾಡಿ ಅವ್ರ ಮಗನ ಜೊತೆ ಮದುವೆ ಮಾಡ್ತಿದಾರ? ಹೌದು ಅದಕ್ಕೆ ನಾನು ಹೇಳ್ತಿರೋದೆಲ್ಲ ನಿಜ. ಮೋಸ ಮಾಡಿರೋದೇ ನಿಮ್ಗೆ. ಈ ಮೋಸ ಮಾಡೋದಕ್ಕೆ ಕಾರಣನೇ ನಿಮ್ಮ ಒಳ್ಳೆತನ. ಅದಕ್ಕೆ ಅಣ್ಣ ಇಷ್ಟೆಲ್ಲ ಮಾಡಿರೋ ವಿಷಯ ಮುಂದೆ ಒಂದಿನ ಆಮೇಲೆ ಮನೆಗೆ ಬಂದಿರೋ ಸೊಸೆಗೆ ಗೊತ್ತಾಗಿ ರಂಪ ಮಾಡಿ ಮನೆ ಮರ್ಯಾದೆ ಬೀದಿಗೆ ಬಂದ್ಬಿಡತ್ತೆ. ಅದಕ್ಕೆ ಸಾಧು ಸ್ವಭಾವದ ಹುಡುಗಿನ ಈ ಮನೆ ಸೊಸೆ ಮಾಡ್ಕೋಬೇಕು. ಅವಾಗ ಈ ವಿಷಯ ಗೊತ್ತಾದ್ರೂ ಕೂಡ ಅವಳು ಏನು ಹೇಳ್ದೇನೆ ಹಾಗೆ ಸುಮ್ಮನಾಗ್ಬಿಡ್ತಾಳೆ. ಅಲ್ಲಿಗೆ ನಮ್ಮನೆ ಮರ್ಯಾದೆನೂ ಉಳಿಯತ್ತೆ ಅಂತಾನೆ ಅಮ್ಮ ಇಷ್ಟೆಲ್ಲ ಯೋಚನೆ ಮಾಡಿ ನಿಮ್ಮನ್ನ ನನ್ನ ಅಣ್ಣನ ಜೊತೆ ಮದುವೆ ಮಾಡಿರೋದು.
ಆಕಾಂಕ್ಷ ಕೋಪದಲ್ಲಿ ತನ್ನ ಬಾಯಿಗೆ ಬಂದಿರೋ ಸುಳ್ಳೆಲ್ಲ ಹೇಳಿ ಪೂಜನ್ ಮನ್ಸಿಗೆ ಹುಳಿ ಹಿಂಡ್ತಾಳೆ. ಅದಕ್ಕೆ ಅವ್ರು ಅಂದ್ಕೊಂಡಿರೋದು ಸರಿಯಾಗೇ ಇದೆ. ನೀವು ಎಷ್ಟು ಒಳ್ಳೆಯವರು ಅಂದ್ರೆ ಎಷ್ಟೇ ಕೆಟ್ಟದಾದ್ರೂ ಅದನ್ನ ಧ್ವನಿ ಎತ್ತಿ ಕೇಳೋರೇ ಅಲ್ಲ. ಅದು ಅಲ್ಲದೆ ಯಾರ ಮೇಲೂ ಕೋಪನೂ ಮಾಡ್ಕೊಳ್ಳೋರಲ್ಲ. ಹಾಗಾಗಿನೇ ಅಮ್ಮ ನಿಮ್ಮನ್ನ ಈ ಮನೆ ಸೊಸೆ ಮಾಡ್ಕೊಂಡಿರೋದು. ಹಳ್ಳಿ ಹುಡುಗಿ ಆದ್ರೆ ಸ್ವಲ್ಪ ಸುಮ್ಮನೆ ಇರ್ತಾಳೆ, ಏನು ರಾಧಾಂತ ಮಾಡಲ್ಲ ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗೇ ಗೊತ್ತಿತ್ತು. ಏನೋ ನಿಮ್ಮನ್ನ ನೋಡಿ ನನಗಿದೆಲ್ಲ ಹೇಳಬೇಕು ಅನ್ನಿಸ್ತು. ಬೇಜಾರು ಮಾಡ್ಕೊಳ್ಬೇಡಿ. ಅದಕ್ಕೆ ಇವಾಗ ಎಲ್ಲ ಚೆನ್ನಾಗಿದೆ ಅಲ್ವಾ, ಹಾಗೆ ಮುಂದುವರ್ಸ್ಕೊಂಡು ಹೋಗಿ. ಒಳ್ಳೆ ಬೀಜ ಬಿತ್ತಿದ್ದೀನಿ, ಮೊಳಕೆ ಹೊಡೆದು ಮನೇಲಿ ದೊಡ್ಡ ಮರನೇ ಆಗುತ್ತೆ. ಆಮೇಲೆ ಅದು ಹೇಗೆ ಈ ಸೊಸೆ ಈ ಮನೇಲಿ ಸುಖವಾಗಿರ್ತಾಳೆ ನಾನು ನೋಡ್ತೀನಿ. ನಾನು ಮನೆ ಮಗಳು ಆ ಮನೇಲಿ ಕಷ್ಟ ಪಡ್ತಾ ಇದ್ರು ಈ ಮನೆಯವ್ರಿಗೆ ಮಾತ್ರ ಸ್ವಲ್ಪನೂ ಬೇಜಾರಿಲ್ಲ. ಆದ್ರೆ ಈ ಮನೆ ಸೊಸೆ ಮಾತ್ರ ಕಷ್ಟ ಪಡ್ಲೇಬಾರ್ದು. ಅದಕ್ಕೆ ಅದಕ್ಕೆ ನಾನು ಈ ಕೆಲಸ ಮಾಡಿರೋದು. ಅಮ್ಮ ಇನ್ಮೇಲಿದೆ ನೋಡು. ಅಮ್ಮ ಪೂಜಾ, ನಿಂದೆಲ್ಲ ಕೆಲಸ ಮುಗಿದ್ರೆ ನನ್ಗೊಂದು ಸ್ವಲ್ಪ ಕಾಲಿಗೆ ಎಣ್ಣೆ ಹಾಕಿ ತಿಕ್ತೀಯಾ? ಯಾಕೋ ಕಾಲು ತುಂಬಾ ಸೆಳಿತಾ ಇದೆ ಕಣಮ್ಮ. ಅವತ್ತೆಲ್ಲ ತುಂಬಾ ಕಾಲು ಸೆಳೆದಾಗ ನೀನು ಎಣ್ಣೆ ಹಾಕಿ ತಿಕ್ಕಿದ್ಯಲ್ಲ, ಬೇಗ ವಾಸಿ ಆಗ್ಬಿಟ್ಟಿತ್ತು. ಅದಕ್ಕೆ ಇವತ್ತು ಒಂದ್ಸಾರಿ ಎಣ್ಣೆ ಹಾಕಿ ನೀಟಾಗಿ ಮಸಾಜ್ ಮಾಡ್ತೀಯಾ? ಏನು ನಾನ್ ಮಾಡ್ಬೇಕಾ? ಏನ್ ಅನ್ಕೊಂಡಿದ್ರ ನನ್ನ? ನೀವಿಬ್ರು ತಾಯಿ ಮಗ ನನ್ನನ್ನ ಈ ಮನೆ ಕೆಲಸದವಳು ಅನ್ಕೊಂಡಿದ್ರ ಹೇಗೆ? ಎಲ್ಲಾ ಕೆಲಸನೂ ನಾನೇ ಮಾಡ್ಬೇಕಂತೆ. ನೋಡಿ, ನನ್ ಕೈಯಲ್ಲಿ ಆಗಲ್ಲ. ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಹಾಗೆ ಇರಿ, ಏನ್ ತೊಂದ್ರೆ ಇಲ್ಲ. ಅಯ್ಯೋ, ಇದೇನಮ್ಮ ಪೂಜಾ, ಯಾಕಮ್ಮ ಹೀಗ್ ಮಾತಾಡ್ತಿದ್ಯಾ? ಏನಾಯ್ತು? ನನ್ನಿಂದ ಏನಾದ್ರೂ ಬೇಜಾರಾಯ್ತಾ ನಿನ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ, ಏನತ್ತೆ ನಾನು ತಪ್ಪು ಮಾಡ್ದೆ? ಎಲ್ಲ ಸರಿಯಾಗೇ ಮಾತಾಡಿದೀನಿ. ಈ ಮನೇಲಿ ನನ್ನನ್ನ ಕೆಲಸದವಳು ಅನ್ಕೊಂಡ್ಬಿಟ್ಟಿದ್ರಾ? ಅದಕ್ಕೆ ಪ್ರತಿಯೊಂದು ಕೆಲಸನೂ ಎಲ್ಲಾನು ನನ್ನ ಹತ್ರನೇ ಮಾಡಿಸ್ತೀರಾ. ಕಾಲ್ ತಿಕ್ಕೋದ್ರಿಂದ ಹಿಡಿದು ತಲೆ ತೊಳೆಯೋ ತನಕನೂ ನನ್ನ ಹತ್ರನೇ ಹೇಳ್ತೀರಾ. ಒಂದ್ ಕಾಫಿ ಕಪ್ ಕೂಡ ನಿಮ್ಗೆ ಎತ್ತಿ ಹೋಗಿ ಅಡ್ಗೆ ಮನೇಲಿ ಇಡೋದಕ್ಕಾಗಲ್ಲ, ಅಷ್ಟು ಸೋಮಾರಿತನ. ನಾನ್ ಬಂದ್ಮೇಲೆ ಈ ಮನೇಲಿ ಕೆಲಸದವಳಾಗ್ಬಿಟ್ಟಿದೀನಿ ನಾನು. ಯಾಕಾದ್ರೂ ಮದ್ವೆ ಆದ್ನೋ ಅನ್ನಿಸ್ತಿದೆ. ನಿಮ್ ಮಗಳನ್ ಮಾತ್ರ ಮೂರ್ ದಿನಕ್ಕೂ ಈ ಮನೆ ಕರ್ಸ್ಕೊಳ್ಳೋದು, ಮಹಾರಾಣಿ ಹಾಗೆ ಬಿಟ್ಕೊಳ್ಳೋದು. ಯಾರಿಗ್ ಗೊತ್ತು, ಅವಳಾಗೆ ಬರ್ತಾಳೋ ಅಥವಾ ನೀವೇ ನಾಟಕ ಆಡ್ಕೊಂಡು ಮಗಳನ್ನ ಬರೋದಕ್ಕೆ ಹೇಳಿ ನನ್ನ ಎದುರಿಗೆ ತೋರ್ಸ್ಕೊಳ್ದೆ ಹಾಗೆ ಇದಿರೋ. ಅಯ್ಯಯ್ಯೋ, ಅಲ್ಲ ಪೂಜಂಗೇನಾಯ್ತು? ಯಾವತ್ತು ನನ್ನ ಎದುರಿಗೆ ಧ್ವನಿ ಎತ್ತಿ ಮಾತಾಡ್ದೋಳೆ ಅಲ್ಲ, ಅಷ್ಟು ಸಾಧು ಸ್ವಭಾವದಳು. ಇವತ್ತೇನು ನನ್ನ ಮೇಲೆ ಹೀಗೆ ರೇಗಾಡ್ತಿದ್ದಾಳೆ? ಅರೆ ರೇ, ಇದೇನ್ ಮುದ್ದಮ್ಮ, ನಾನು ಬರ್ತೀನಿ ಅಂತ ಗೊತ್ತಿಲ್ವಾ ನಿನ್ಗೆ? ನೀನ್ ನೋಡಿದ್ರೆ ಇನ್ನು ಟಿವಿ ನೋಡ್ತಾ ಇದೆಯಲ್ಲ. ನಾನು ನಿನ್ನನ್ನ ಮಾತಾಡ್ಸ್ಬೇಕು, ಮುದ್ದು ಮಾಡ್ಬೇಕು ಅಂತ ಆಫೀಸಲ್ಲಿ ಎಷ್ಟು ಸಾರಿ ನೆನ್ಪು ಮಾಡ್ಕೊಂಡೆ ಗೊತ್ತಾ? ಅದಕ್ಕೆ ಬೇಗ ಬಂದೆ. ನೀನ್ ನೋಡಿದ್ರೆ ಅಯ್ಯೋ ಹೌದೌದು, ನೀವು ನೆನ್ಪು ಮಾಡ್ಕೊಳ್ತೀರಾ. ನಿಮ್ಗೆ ಹುಡ್ಗಿಯರ್ ಹುಚ್ಚಲ್ವಾ? ಯಾವಾಗ ಯಾರನ್ನ ಬೇಕಾದ್ರೂ ನೆನ್ಪು ಮಾಡ್ಕೊಳ್ತೀರಾ. ನನ್ನ ಹೆಸರು ಸುಮ್ಮನೆ ಹೇಳ್ತಿದ್ರೋ ಏನೋ, ನನ್ನ ಗ್ರಾಚಾರ ಕೆಟ್ಟು ನಾನು ನಿಮ್ಮನ್ನ ನಂಬಿ ಮದುವೆ ಆಗಿ ಇಲ್ಲಿಗೆ ಬಂದಿದ್ದೀನಿ. ಏನ್ ಮಾಡೋದು, ಅನ್ಭವಿಸ್ಲೇಬೇಕು. ನನ್ನ ಗಂಡ ಹೀಗೆ ಅಂತ ಊರವ್ರ ಮುಂದೆ ಹೇಳ್ಕೊಡ್ರೆ ನನ್ನ ಮರ್ಯಾದೆನೇ ಹೋಗೋದು. ತವ್ರ ಮನೇಲಿ ನನ್ನನ್ನ ಆಡ್ಕೊಳ್ತಾರೆ ಅದಕ್ಕೆ ಅಂದ್ರು. ಅದೇ ಕಾರಣಕ್ಕೆ ನಾನು ಎಲ್ಲಾನು ಸಹಿಸ್ಕೊಂಡಿರ್ಬೇಕಾಗಿದೆ. ನೋಡಿ, ನೀವ್ ಹೀಗೆ ಮೈ ಮೇಲ್ ಬೀಳ್ಬೇಡಿ, ನನಗೆ ಅದಿಷ್ಟ ಆಗಲ್ಲ. ಸ್ವಲ್ಪ ದೂರ ನಿಂತ್ಕೊಳ್ಳಿ. ಅಯ್ಯೋ, ಇದೇನ್ ಮಾತಾಡ್ತಿದ್ಯಾ ಪೂಜಾ ನೀನು? ಅಲ್ಲ, ನಾನು ನಿನಗೆ ತಾಳಿ ಕಟ್ಟಿರೋ ಗಂಡ, ನಾನ್ ಹತ್ರ ಬಂದ್ರೆ ದೂರ ಹೋಗಿ ಅಂತಿದ್ಯಲ್ಲ. ಏನಾಗಿದೆ ನಿನಗಿವತ್ತು? ಯಾಕೆ? ಇವಾಗ ಅಮ್ಮನೂ ಹೇಳ್ತಾ ಇದ್ಲು, ತುಂಬಾನೇ ಒರಟಾಗಿ ನಡ್ಕೊಳ್ತಿದ್ಯಾ ಅಂತ. ಏನಾಯ್ತು? ಓಹೋ, ಇವಾಗ ನಿಮ್ ತಾಯಿ ನನ್ ಬಗ್ಗೆ ಚಾಡಿ ಹೇಳಿದ್ರು ಅಂತ ಅವ್ರ ಬಗ್ಗೆ ವಕಾಲತ್ ವಹಿಸ್ಕೊಂಡ್ ಬರ್ತಾ ಇದ್ದೀರಾ ನೀವು? ನಿಮ್ ತಾಯಿ ಇನ್ನು ನನ್ನ ಹಿಂದೆ ಏನೇನ್ ಮಾಡಿದಾರೋ ನನ್ಗಂತೂ ಒಂದು ಗೊತ್ತಾಗ್ತಿಲ್ಲ. ಪೂಜಾ, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ತಾಯಿ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅನ್ನೋದು ನಿನಗೂ ತುಂಬಾ ಚೆನ್ನಾಗೇ ಗೊತ್ತು. ಇವಾಗ ನೀನೇ ಅವ್ರ ಹತ್ರ ಒರಟಾಗಿ ನಡ್ಕೊಳ್ತಿದ್ಯಾ. ಆದ್ರೂ ಕೂಡ ಒಂದು ಮಾತು ಅವ್ರು ಹೇಳ್ತಾ ಇಲ್ಲ. ಹೀಗಿರುವಾಗ ನೀನು ಅವ್ರ ಬಗ್ಗೆ ಇಷ್ಟೆಲ್ಲ ಚೀಪಾಗಿ ಮಾತಾಡ್ತಿದ್ಯಾ. ಏನಾಗಿದೆ ನಿನ್ಗೆ? ಇನ್ನು ನಿನ್ ಮನ್ಸಲ್ಲಿ ಎಷ್ಟೆಲ್ಲ ಕೆಟ್ಟ ಯೋಚನೆ ಇಟ್ಕೊಂಡಿದ್ಯಾ? ಸಾಕ್ ಬಾಯ್ ಮುಚ್ಚ್ರಿ. ಕೆಟ್ಟ ಆಲೋಚನೆಗಳೆಲ್ಲ ನಿಮ್ ತಲೆಗೆ, ನಿಮ್ ತಾಯಿ ತಲೆಗೆ ಬರೋದು, ನನ್ ತಲೆಗಲ್ಲ. ನನ್ನಂತ ಅಮ್ಮಾಯಿಗೆ ಸಿಕ್ಕಿದೀನಿ ಅಂತ ನೀವಿಬ್ರು ತಾಯಿ ಮಗ ಆಡಿದ್ದೆ ಆಟ ಅನ್ಕೊಳ್ತಿದ್ದೀರಾ. ನಿಜ ಹೇಳಿದ್ರೆ ಹಾಗೆ ತುಂಬಾ ಬೇಗ ಕೋಪ ಬರುತ್ತಂತೆ. ನಿಮ್ಮಿಬ್ರಿಗೆ ಬರ್ತಿದ್ಯಲ್ಲ ಹಾಗೆ. ಪೂಜಾ, ಅರ್ಥ ಇಲ್ದೆ ಏನೇನೋ ಮಾತಾಡ್ಬೇಡ. ಹೌದು ಕಣ್ರಿ, ಇಷ್ಟ ದಿನ ಏನೂ ಅರ್ಥ ಆಗಿರ್ಲಿಲ್ಲ, ಆದ್ರೆ ಇವಾಗ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ಅರ್ಥ ಇರೋ ಮಾತಾಡ್ತಿದ್ದೀನಿ. ಆದ್ರೆ ನಿಮಗ್ ಅರ್ಥ ಆಗ್ತಿಲ್ಲ ಅಷ್ಟೇ. ನನಗ್ ಅರ್ಥ ಆಗಿದ್ಯಲ್ಲ ಅಷ್ಟೇ ಸಾಕು ಬಿಡಿ. ಈ ಮನೆಗೊಬ್ಳು ಕೆಲಸದವಳು ಬೇಕಾಗಿತ್ತು. ಅದಕ್ಕೆ ನೀವು ನಿಮ್ ತಾಯಿ ಸೇರಿ ಚೆನ್ನಾಗಿ ನಾಟಕ ಆಡಿ ನನ್ನನ್ ಮದ್ವೆ ಮಾಡಿ ಇಲ್ಲಿ ಕರ್ಕೊಂಡ್ ಬಂದಿದ್ರ. 3 ಹೊತ್ತು ಅದು ಇದು ಕೆಲಸ ಮಾಡ್ಕೊಂಡು ತೆಪ್ಪಗ್ ಬಿದ್ದಿರ್ತಾಳೆ ಅಂತ. ಆದ್ರೆ ನಿಮ್ ನಾಟಕ ಎಲ್ಲ ನನಗ್ ಗೊತ್ತಿಲ್ಲ ಅನ್ಕೋಬೇಡಿ. ನೋಡಿ, ನನ್ನಿಂದ ಸ್ವಲ್ಪ ದೂರನೇ ಇರಿ. ಛೇ, ನಾನು ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಹೌದೌದು, ಇರೋ ಸತ್ಯ ಹೇಳಿದ್ರೆ ಎಲ್ರೂ ಹೀಗೆ ತಪ್ಪಿಸ್ಕೊಳ್ಳೋದಕ್ಕೆ ಯೋಚನೆ ಮಾಡೋದು. ಬರ್ತಾ ಪೂಜಾ
ಎಷ್ಟು ಬದಲಾಗಿರ್ತಾಳೆ ಅಂದ್ರೆ ಗಂಡ ರಮನ್ ಜೊತೆಗೆ ಅತ್ತೆ ಸುಜಾತನ್ ಜೊತೆಗೆ ಅನಾವಶ್ಯಕ ಜಗಳ ಆಡ್ತಾ ಇರ್ತಾಳೆ. ಅವ್ರನ್ನ ಕಂಡ್ರೇನೆ ಆಗಲ್ವೇನೋ ಅನ್ನೋ ಹಾಗೆ ನಡ್ಕೊಳ್ತಾ ಇರ್ತಾಳೆ. ಮೊದಲಿಗೆಲ್ಲ ಯಾವತ್ತೂ ಈ ತರ ಅವಳು ಬಿಹೇವ್ ಮಾಡ್ದೋಳೆ ಅಲ್ಲ. ಅರೆ ಯಾಕಮ್ಮ, ಯಾಕೋ ಒಂಥರ ಇದ್ಯಾ, ಏನಾಯ್ತು? ಅಯ್ಯೋ ಅದು ಏನು ಅಂತ ಹೇಳೆ. ಯಾಕೋ ನಿಮ್ಮತ್ಗೆ ಇತ್ತೀಚೆಗೆ ತುಂಬಾನೇ ಒರಟಾಗಿ ನಡ್ಕೊಳ್ತಿದ್ದಾಳೆ ಕಣೆ. ಬಾಯಿಗೆ ಬಂದಾಗೆ ಮಾತಾಡ್ತಿದ್ದಾಳೆ. ಯಾವತ್ತೂ ಇವಳು ಮದುವೆ ಆಗಿ ಬಂದಾಗಿಂದಾನು ಹೀಗೆಲ್ಲ ನಡ್ಕೊಂಡೋಳೆ ಅಲ್ಲ. ನನ್ಗಂತೂ ಅವಳು ವರ್ತನೆ ನೋಡಿ ತುಂಬಾ ಬೇಜಾರಾಗ್ತಿದೆ ಕಣೆ. ನನ್ನ ಮಗನಿಗೂ ಅಷ್ಟೆ ಬಾಯಿಗೆ ಬಂದಾಗ ಮಾತಾಡ್ತಾಳಂತೆ. ಮೊದಲೆಲ್ಲ ನಮ್ಮ ಹತ್ರ ಒಂದು ಕೆಲಸನೂ ಮಾಡಿಸ್ತೇನೆ ಎಲ್ಲ ಕೆಲಸನೂ ಅವಳೇ ಮಾಡಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ಲು ಗೊತ್ತೇನೆ. ಆದ್ರೆ ಇವಾಗಂತೂ ಹಾಗೆಲ್ಲ ಏನೂ ಇಲ್ಲ ಕಣೆ. ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಡಮ್ಮ ಅಂದ್ರೂ ಜಗಳಕ್ಕೆ ಬರ್ತಾಳೆ. ನಾನೇನು ಈ ಮನೆ ಆಳ ಹಾಗೆ ಹೀಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಕಣೆ. ನಾನು ಯಾವತ್ತೂ ಅವಳನ್ನ ಮನೆ ಸೊಸೆನೂ ಅನ್ಕೊಂಡಿಲ್ಲ, ಮನೆ ಮಗಳಾಗಿ ನೋಡ್ಕೊಂಡಿದ್ದೀನಿ. ಆದ್ರೆ ಯಾಕೋ ಇತ್ತಿತ್ಲಗೆ ತುಂಬಾ ಬದಲಾಗಿದ್ದಾಳೆ ಕಣೆ. ಅಯ್ಯೋ ಅಮ್ಮ, ಇವಾಗ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ನಿನ್ ಸೊಸೆ ಮೊದ್ಲಿಂದಾನು ಹಾಗೆ ಇದ್ದಿದ್ದು, ಆದ್ರೆ ನಿನ್ನ ಹತ್ರ ಏನು ತೋರ್ಸ್ಕೊಳ್ತಿರ್ಲಿಲ್ಲ ಅಷ್ಟೇ. ಇವಾಗ ನೋಡಿದ್ಯಾ, ಎಲ್ಲ ಗೊತ್ತಾಯ್ತಾ? ನಿಜ ಬಣ್ಣ ಹೊರಗ್ ಬಂತ. ನಾನ್ ಮೊದ್ಲಿಂದಾನು ನಿನಗೆ ಹೇಳ್ದೆ, ನಿನ್ ಸೊಸೆ ತುಂಬಾ ಜೋರಿದ್ದಾಳೆ, ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರ್ಸ್ಬೇಡ, ಎಲ್ಲಿಡ್ಬೇಕೋ ಅಲ್ಲೇ ಇಡು ಅಂತ. ಆದ್ರೆ ನೀನೆಲ್ಲಿ ಕೇಳ್ತ್ಯಾ? ಅಯ್ಯೋ ಅವಳ ಮನೆ ಮಗಳಿದ್ದಾಗೆ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರ್ಸ್ದೆ. ಇವಾಗ ನೋಡು, ನಿನಗೆ ಸಿಗ್ಬೇಕಾಗಿರೋ ಮರ್ಯಾದೆ ಕೂಡ ಸಿಗ್ತಾ ಇಲ್ಲ. ಛೇ, ಹೌದು ಕಣೆ ಆಕಾಂಕ್ಷ, ನೀನ್ ಹೇಳ್ತಿರೋದು ಸರಿಯಾಗಿದೆ. ನಾನ್ ನಿನ್ ಮಾತನ್ನ ಕೇಳ್ಬೇಕಿತ್ತು. ನನ್ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರ್ಸಿ ಅವಳನ್ನ ಮಗಳು ಅನ್ಕೊಂಡು ನಿನ್ನನ್ನ ತುಂಬಾ ಕಡೆಗಣಿಸ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡೆ. ನೋಡು ಹೇಗೆಲ್ಲ ಮಾಡ್ತಾಳೆ. ನನ್ಗಂತೂ ಅವಳು ಹೀಗೆಲ್ಲ ಬದಲಾಗ್ತಾಳೆ ಅಂತ ಕನ್ಸಲ್ಲಿ ಊಹೆ ಮಾಡಿರ್ಲಿಲ್ಲ ಕಣೆ. ಸರಿ ಹೋಗ್ಲಿ ಬಿಡಮ್ಮ, ನಾನು ಹೋಗಿ ನಿನ್ಗೋಸ್ಕರ ಏನಾದ್ರೂ ಕಾಫಿ ಏನಾದ್ರೂ ಮಾಡ್ಕೊಂಡು ಬರ್ತೀನಿ, ನೀನ್ ಬೇಜಾರು ಮಾಡ್ಕೊಳ್ಬೇಡ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಇಷ್ಟು ದಿನ ಅವಳೆ ನನ್ ಸೊಸೆ ಅಂತ ನನ್ನ ಎದುರಿಗೆ ಹೊಗಳ್ತಾ ಇದ್ಲು, ಇವಾಗ ನನ್ನ ಎದುರಿಗೇನೆ ಸೊಸೆನ ತೆಗಳ್ತಾ ಇದ್ದಾಳೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡಿಯೋದು ಅಂದ್ರೆ ಇದೆ ಅನ್ಸುತ್ತೆ. ನಾನು ಅದಕ್ಕೆ ಒಬ್ರಿಗೆ ಸ್ವಲ್ಪ ಹುಳಿ ಹಿಂಡಿದ್ದಕ್ಕೆ ಈ ಕಡೆ ಅಣ್ಣನ ಮನ್ಸು ಒಡೆದೋಗಿದೆ, ಅಮ್ಮನ ಮನ್ಸು ಒಡೆದೋಗಿದೆ. ಇನ್ಮೇಲೆ ನಾನು ಎಷ್ಟೇ ದಿನ ಜಗಳ ಮಾಡ್ಕೊಂಡು ಇದೇ ಮನೆಗೆ ಬಂದು ಕೂತ್ಕೊಂಡ್ರು ಯಾರು ಕೇಳಲ್ಲ, ಬೇಡ ಅನ್ನಲ್ಲ. ಇರ್ಲಿ ಉರಿಯೋ ಬೆಂಕಿಗೆ ಇನ್ನೊಂದು ಸ್ವಲ್ಪ ತುಪ್ಪ ಸುರಿಯೋಣ. ಅದಕ್ಕೆ ಎಲ್ಲಿದ್ದಾರೆ? ಛೇ, ಏನದ್ಕೆ ನೀವು ಯಾವಾಗ್ಲೂ ನೀವೇ ಅಡ್ಗೆ ಮಾಡ್ತಿರಲ್ಲ? ಅಮ್ಮ ಇದ್ದಾಳಲ್ವಾ, ಅವಳ ಹತ್ರನೂ ಎಲ್ಲ ಕೆಲಸ ಮಾಡಿಸ್ಬೇಕು ತಾನೆ. ಅಯ್ಯೋ ಹೋಗ್ಲಿ ಬಿಡಮ್ಮ, ಇದು ಹೇಗೂ ನನ್ನ ಕೆಲಸ ಅಲ್ವಾ, ಅದಕ್ಕೆ ನಾನೇ ಮಾಡ್ತೀನಿ. ಛೇ, ಅದಕ್ಕೆ ನೀವು ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವರು. ಇವಾಗ ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ನೋಡಿ. ಆದ್ರೆ ನಮ್ಮಮ್ಮ ನನ್ನ ಹತ್ರನೇ ನಿಮ್ ಬಗ್ಗೆ ಚಾಡಿ ಹೇಳ್ತಿದ್ದಾಳೆ. ಅವಳು ಜಗಳ ಮಾಡ್ತಾಳೆ, ಯಾವ ಕೆಲಸನೂ ಮಾಡಲ್ಲ, ಎಲ್ಲ ಕೆಲಸನೂ ನನಗೆ ಹೇಳ್ತಾಳೆ ಅಂತ ಸುಳ್ಳೆ ಹೇಳ್ತಿದ್ದಾರೆ ಗೊತ್ತಾ. ನನ್ಗಂತೂ ಅದನ್ನ ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಯ್ತು. ಅದಕ್ಕೆ ನಿಮ್ಮ ಹತ್ರ ನಿಮ್ಗೆ ಹೇಳೋಣ ಅಂತ ಅಲ್ಲಿಂದ ಬಂದೆ. ಓಹೋ, ನಾನು ಹೇಳಿಲ್ವಾ ಇದೆಲ್ಲ ಈ ಮಹಾರಾಣಿಗೆ ಕೆಲಸ ಅಂತ? ಅದು ಅದು ಅಮ್ಮ ಅಮ್ಮ ಅದು ಅದು ಸಾಕ್ ಬಾಯಿ ಮುಚ್ಚೆ. ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯೇನೆ? ನನ್ನ ಸೊಸೆ ಯಾವತ್ತೂ ಒರಟಾಗಿ ನಡ್ಕೊಂಡೋಳೆ ಅಲ್ಲ, ಆದ್ರೆ ನೀನ್ ಬಂದ ಮೇಲೆ ಕೆಲವು ದಿನಗಳಿಂದ ತುಂಬಾನೇ ಒರಟಾಗಿ ನಡ್ಕೊಳ್ತಾ ಇದ್ದಾಳೆ. ಅವಾಗ್ಲೇ ಅನ್ಕೊಂಡೆ ಇದ್ರಲ್ಲಿ ನಿನ್ ಕೈವಾಡನೆ ಇದೆ ಅಂತ. ಅದಕ್ಕೆ ನಾನು ನಿನ್ನನ್ನ ಹಿಂಬಾಲಿಸ್ತಾನೆ ಇದ್ದೆ. ಇವತ್ ಸಿಕ್ಬಿದ್ದೆ ನೋಡು. ಯಾಕೆ ಯಾಕೆ ಈ ದುರ್ಬುದ್ಧಿ ಬಂತು ನಿನ್ಗೆ? ಅಲ್ಲ ಕಣೆ, ಅವಳು ನೀನ್ ಬಂದಾಗೆಲ್ಲ ಸ್ವಂತ ಮಗಳ ಹಾಗೆ ನೋಡ್ಕೊಂಡು ನಿನ್ಗೆ ಏನೇನ್ ಬೇಕೋ ಎಲ್ಲಾನು ಕೂತಲ್ಲಿಗೆ ಪೋತಿ ಮಾಡ್ಕೊಡ್ತಾಳೆ. ಅದೇ ನೀನು ಅವರಿಬ್ರು ಸಂಸಾರ ಹಾಳು ಮಾಡಿ ನಮ್ಮನೆ ನೆಮ್ಮದಿನ ಹಾಳು ಮಾಡ್ಬೇಕು, ಅವಳನ್ನ ಎಲ್ರ ಮುಂದೆ ಕೆಟ್ಟೋಳ್ ಮಾಡ್ಬೇಕು ಅನ್ಕೊಂಡಿದ್ಯಲ್ಲ. ಯಾಕೆ ಬಂತು ಈ ದುರ್ಬುದ್ಧಿ ನಿನ್ಗೆ? ಅಯ್ಯೋ ಇನ್ನೇನಮ್ಮ ಮಾಡ್ಲಿ, ಯಾವಾಗ ನೋಡಿದ್ರು ಸೊಸೆ ಅಂತ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ತೀಯ. ಮನೆ ಮಗಳು ಏನೋ ಸಂಸಾರದಲ್ಲಿ ಕೋಪ ಮಾಡ್ಕೊಂಡು ತವ್ರ ಮನೆಗ್ ಬಂದ್ರೆ ಅದನ್ನು ಬೇಡ ಅಂತ್ಯ, ವಾಪಸ್ ಹೋಗು ಅಂತ ನಿಂತಲ್ಲೇ ಹೇಳ್ತಿದ್ಯಾ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ನನಗೆ ಕೋಪ ಬರಲ್ವಾ? ನೀನು ನಿನ್ ಸ್ವಂತ ಮಗಳಿಗೆ ಹೀಗೆಲ್ಲ ಮಾಡ್ತಿದ್ಯಾ. ಅದಕ್ಕೆ ಕೋಪ ಬಂತು, ಹಾಗಾಗಿ ಇಷ್ಟೆಲ್ಲ ಮಾಡ್ದೆ. ಸಾಕ್ ಬಾಯಿ ಮುಚ್ಚೆ. ನಿನ್ ಗಂಡನ್ ಮನೇಲಿ ನಾವ್ ಹೇಳ್ತೀವೇನೆ ಜಗಳ ಮಾಡ್ಕೊಂಡು ತವ್ರ ಮನೆಗ್ ಬಾ ಅಂತ. ನೀನು ಸುಮ್ನೆ ಕೂತು ಸೋಮಾರಿ ಹಾಗೆ ಯಾವಾಗ್ಲೂ 24 ಗಂಟೆ ಮೊಬೈಲ್ ನೋಡೋದ್ ಬಿಟ್ರೆ ಒಂದೇ ಒಂದ್ ಕೆಲ್ಸಾನು ಮಾಡಲ್ಲ ಅಂತ ನಿನ್ನ ಹತ್ರ ಯಾವಾಗ್ಲೂ ಹೇಳ್ತಿರ್ತಾರೆ. ಹಾಗ್ ಮಾಡಿದ್ರೆ ಯಾವ ಗಂಡ ಆದ್ರೂ ಯಾವ ಅತ್ತೆ ಆದ್ರೂ ನಿನ್ನ ಹತ್ರ ಜಗಳ ಆಡದೆ ಇನ್ನೇನೆ ಮಾಡ್ತಾರೆ. ನಿನ್ನನ್ನ ಆ ಮನೆಗ್ ಸೇರ್ಸೋದೆ ಹೆಚ್ಚವ್ರು. ಆದ್ರೂನು ಇಲ್ಲಿವರೆಗೂ ಎಲ್ಲ ತಡ್ಕೊಂಡು ನಿನ್ನನ್ನ ಆ ಮನೆಗ್ ಸೇರಿಸ್ತಾ ಇದಾರೆ. ನೀನ್ ನೆಟ್ಟಗೆ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದಿದ್ರೆ ನಿನಗೆ ಯಾಕೆ ಎಲ್ರು ಬೈತಾ ಇದ್ರು, ಜಗಳ ಆಡ್ತಾ ಇದ್ರು? ನೀನ್ ತವ್ರ ಮನೆಗ್ ಬಂದ್ ಕೂರ್ತಾ ಇದ್ಯಾ? ಮನೆ ಸೊಸೆ ಆಗಿ ಎಷ್ಟೊಂದು ಜವಾಬ್ದಾರಿ ತಗೋಬೇಕು. ನೀನ್ ಒಂದಾದ್ರೂ ಜವಾಬ್ದಾರಿ ತಗೊಂಡಿದ್ಯೇನೆ?
ನಿನ್ನ ಅದ್ಕೆ ಹಾಗಲ್ಲ ಕಣೆ. ಮದುವೆ ಆಗಿ ಮನೆಗ್ ಬಂದಾಗಿಂದನೂ ಎಲ್ಲ ಜವಾಬ್ದಾರಿನೂ ತಗೊಂಡಿದ್ದಾಳೆ. ಅದಕ್ಕೆ ನನಗೆ ನಿನ್ನ ಅಣ್ಣಂಗೆ ಇಬ್ರಿಗೂ ನಿನ್ನ ಅತ್ತಿಗೆ ಮೇಲೆ ಅಷ್ಟು ಪ್ರೀತಿ ಗೌರವ. ಆದ್ರೆ ನೀನು 24 ಗಂಟೆ ಮೊಬೈಲಲ್ಲೇ ಮುಳುಗ್ ಹೋಗಿರ್ತೀಯ. ಹಾಗ್ ಮಾಡಿದ್ರೆ ಯಾರು ಯಾರಿಗೂ ಮರ್ಯಾದೆ ಕೊಡಲ್ಲ ಕಣೆ, ತಿಳ್ಕೊ. ನೋಡು, ಇವತ್ತಿಗೆ ಕೊನೆ. ನೀನು ತವ್ರ ಮನೆ ಸಂಸಾರನೇ ಹಾಳು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯಲ್ಲ, ಇನ್ ಯಾವತ್ತೂ ಈ ತವ್ರ ಮನೆಗೆ ಕಾಲ್ ಕೂಡ ಇಡಬಾರ್ದು. ಇಲ್ಲಿಂದ ಮೊದಲು ಹೊರಡು. ಇರೋ ಸತ್ಯ ಏನು ಅಂತ ಗೊತ್ತಾದ ಕೂಡ್ಲೇನೆ ಸುಜಾತ ಮಗಳಿಗೆ ಸರಿಯಾಗಿ ಬೈದು ಮನೆಯಿಂದ ಆಚೆ ಕಳಿಸ್ತಾಳೆ. ಬಂದಾರಿಗೆ ಸುಂಕ ಇಲ್ಲ ಅಂತ ಆಕಾಂಕ್ಷ ಏನು ಮಾತಾಡ್ದೇನೆ ಅಲ್ಲಿಂದ ಹೊರಟೋಗ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ, ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾವಿನ್ನ ಹೊರಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.